ಇವತ್ತಿನ ದಿವಸ ಏನಾಗಿದೆ ಅಂದರೆ ಮಾರ್ಚ್ 20, 2024 ನಾವೇನು ಆಚರಣೆ ಮಾಡ್ತಿದ್ರೆ ವರ್ಲ್ಡ್ ಸ್ಪ್ಯಾರೋ ಡೇ ಅಂದರೆ ವಿಶ್ವ ಗುಬ್ಬಚ್ಚಿಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ರೈಟಾ? ಯಾಕಂದ್ರೆ ನಮ್ಗೆ ಗೊತ್ತಿದೆ ಪ್ರತಿಶತ 80ರಷ್ಟು ಅಂದಾಜು ಪ್ರಕಾರ ಈ ಗುಬ್ಬಚ್ಚಿಗಳ ಸಂಖ್ಯೆ ಏನಾಗ್ತಾ ಇದೆ, ಗಣನೀಯವಾಗಿ ಕಡಿಮೆ ಆಗಿದೆ. ರೈಟಾ? ಅವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ಈ ದಿನವನ್ನು ನಾವು ಪ್ರಾರ್ಥನೆಗೆ ಮೂಲಕ ಶುರು ಮಾಡ್ತೀವಿ. ಅದೃಷ್ಟ ಹುಡುಕುವ ಬದಲು ಜೀವನದಾರಿ ಹುಡುಕಿದರೆ ಜೀವನ ಬದಲಾಗುವುದು ಸರ್ವಜ್ಞ. ಮಾರ್ಚ್ 20 ನಾವೇನ್ ಮಾಡ್ತೀವಿ, ವಿಶ್ವ ಗುಬ್ಬಚ್ಚಿ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಏನಾಗ್ತಾ ಇದೆ, ಇದನ್ನ ನಾವು ಮನೆ ಗುಬ್ಬಚ್ಚಿ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ಹೌಸ್ ಸ್ಪ್ಯಾರೋ ಅಂತ ಕರಿತೀವಿ. ಅದನ್ನ ನಾವು ಪಾಸರ್ ಡೊಮೆಸ್ಟಿಕಸ್ ಅಂತ ನಾವು ಕರಿತೀವಿ. ಡೊಮೆಸ್ಟಿಕಸ್ ಅಂದ್ರೆ ಮನೆಯಲ್ಲಿ ಪಳಗುವಂಥದ್ದು ಅಥವಾ ಇರುವಂಥದ್ದು. ಸೊ ಇದೇನಾಗಿದೆ ಅಂದ್ರೆ ಸಾಮಾನ್ಯವಾಗಿ ಇದನ್ನು ನಾವು ಪಕ್ಷಿಗಳನ್ನ ಎಲ್ಲ ಹಳ್ಳಿಗಳಲ್ಲಿ ನೋಡ್ತೀವಿ. ಸೊ ನಗರ ಪ್ರದೇಶಗಳಲ್ಲಿ ನಾವು ಹಳ್ಳಿ ಪಕ್ಷಿಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇವುಗಳನ್ನ ಜಾಗೃತಿ ಮೂಡಿಸಲಿಕ್ಕೆ ಇದನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದು. ಈ ಸಲುವಾಗಿ ಪ್ರಪ್ರಥಮವಾಗಿ ಇಕೋಸಿಸ್ ಆಕ್ಷನ್ ಫೌಂಡೇಶನ್ ಫ್ರಾನ್ಸ್ದವರು ಇದನ್ನು ಅವರು ಈ ಗುಬ್ಬಚ್ಚಿ ದಿನವನ್ನು ಅಥವಾ ಗುಬ್ಬಚ್ಚಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಒಂದು ಆರ್ಗನೈಸೇಷನ್ ಇದೆ, ಅದಕ್ಕೆ ನೇಚರ್ ಫಾರ್ಮ್ ಸೊಸೈಟಿ ಅಂತ ಕರೀತೀವಿ. ನೇಚರ್ ಫಾರ್ಮ್ ಸೊಸೈಟಿ NFS. ಸೊ ಇದು ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ, ಅವ್ರ ಹೆಸರು ಮೊಹಮ್ಮದ್ ದಿಲಾವರ್ ಅಂತ. ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಬಹಳಷ್ಟು ಗುಬ್ಬಚ್ಚಿಗಳನ್ನ ನೀರಿಲ್ಲದೆ ಆಹಾರ ಇಲ್ಲದೆ ಸಾಯೋದನ್ನು ನೋಡ್ಕೊಂಡು ಅವ್ರು ತಮ್ಮ ಮಿತ್ರರನ್ನು ಮಂಡಳಿ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಇವನನ್ನ ಸ್ವಲ್ಪ ಸ್ವಲ್ಪ ಸಂರಕ್ಷಣೆ ಮಾಡೋಣ ಅಂತ ಅವರು ಟ್ರೈನಿಂಗ್ ಕ್ಯಾಂಪ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇವ್ರು ಮೊದಲು ನಮ್ಮ ಮನೆಯಲ್ಲಿ ನಾಸಿಕ್ನಲ್ಲಿ ನಮ್ಮ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಗುಬ್ಬಚ್ಚಿಗಳನ್ನು ನೋಡ್ಕೊಂಡು ಅವುಗಳನ್ನ ಆಹಾರ ಉಳಿಸೋದು, ನೀರು ಕುಡಿಸೋದು, ಮತ್ತೆ ಅವುಗಳಿಗೆ ಆರ್ಟಿಫಿಷಿಯಲ್ ಮನೆಗಳನ್ನ ಅವರು ತಯಾರು ಮಾಡ್ತಾರೆ. ಸೊ ಆಮೇಲೆ ಇದನ್ನ ಯಾಕೆ ಮಾಡ್ಬೇಕಂದ್ರೆ ಈ ಪಕ್ಷಿಗಳ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಎಲ್ಲಾ ಜೀವಿಗಳು ನಮ್ಗೆ ಬೇಕು, ಎಲ್ಲ ಜೀವಿಗಳು ಬೇಕು, ನಮ್ಗೆ ಬೇಕು. ಸೊ ಅದನ್ನ ನಾವು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಮಾಡ್ತೀವಿ. ಇದನ್ನ ಏನ್ ಮಾಡ್ತೀವಿ, ಬಹಳಷ್ಟು ಕಲಾ ಸ್ಪರ್ಧೆಗಳು ಮಾಡ್ತೀವಿ, ಜಾಗೃತಿ ಅಭಿಯಾನಗಳನ್ನು ಮಾಡ್ತೀವಿ, ಮೆರವಣಿಗೆಗಳು, ಜಾಥಾಗಳನ್ನು ಮಾಡ್ತೀವಿ. ರೈಟಾ? ಸೊ ಇದು ಪ್ರಪ್ರಥಮವಾಗಿ 2011ರಲ್ಲಿ ಜಾರಿಗೆ ಬಂತ ಅಂತ ಹೇಳ್ಬೋದು. ಕೆಲವು ಸ್ಲೋಗನ್ಗಳನ್ನು ನೋಡ್ಬೋದು, ನಾವು ಬರೆದಿದ್ದ ಬೋರ್ಡ್ನ ನೋಡ್ಬೋದು. ನಿಸರ್ಗದ ಸಮತೋಲನಕ್ಕಾಗಿ ಗುಬ್ಬಚ್ಚಿಗಳನ್ನು ಉಳಿಸಿ. ಸರ್, ನಿಸರ್ಗದ ಸಮತೋಲನ ಹೆಂಗಾಗ್ತದೆ ಸರ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಬಹಳಷ್ಟು ಕೀಟಗಳು ಇರ್ತಾವಲ್ಲ ಸಸ್ಯಗಳಿಗೆ. ಆ ಕೀಟಗಳನ್ನ ನಾವು ಔಷಧಿಗಳು ಹಾಕಿದ್ರೆ ಅದು ಬೆಳೆನೂ ಹಾನಿ ಆಗ್ತದೆ, ಮಣ್ಣು ಹಾನಿ ಆಗ್ತದೆ, ನೀರು ಹಾನಿ ಆಗ್ತದೆ. ಆ ಕೀಟಗಳಿಗೆ ಏನಪ್ಪಾ ಅಂದ್ರೆ ಕೀಟಗಳಾದಾಗ ಸಸ್ಯಗಳಿಗೆ ಈ ಗುಬ್ಬಿಗಳು ಬಂದು ಪಕ್ಷಿಗಳು ಬಂದು ತಿಂತಾವ. ಅದರಿಂದ ಏನಾಗ್ತದ, ಅವಕ್ಕೆ ಆಹಾರ ಸಿಗ್ತದ ಮತ್ತೆ ಆ ಬೆಳೆನೂ ಸಂರಕ್ಷಣೆ ಆಗ್ತದೆ ಅಂತ ಹೇಳ್ಬೋದು. ರೈಟ್? ಗುಬ್ಬಚ್ಚಿಗಾಗಿ ಒಂದು ಆಲೋಚನೆಯನ್ನು ಬಿಡಿ ಅಂದ್ರೆ ನಾವು ಸ್ವಲ್ಪ ಸಮಯವನ್ನು ತೆಗೆದಿರ್ಬೇಕು. ಯಾರಿಗೆ? ಗುಬ್ಬಚ್ಚಿಗಳಿಗಾಗಿ. ಮತ್ತೆ ಚಿರ್ಪ್ ಫಾರ್ ದಿ ಸ್ಪ್ಯಾರೋ, ಕ್ವಿಟ್ ಫಾರ್ ದಿ ಸ್ಪ್ಯಾರೋ. ಚಿರ್ಪ್ ಅಂದ್ರೆ ಈ ಪಕ್ಷಿಗಳನ್ನ ಏನ್ ನುಡಿತಾವಲ್ಲ, ಚಿರ್ಪಿಂಗ್ ಅಂತ ಕರೀತೀವಿ. ಸೊ ಕ್ವಿಟ್ ಅಂದ್ರೆ ನಾವು ಮಾತಾಡೋದು, ನಾವು ಸ್ವಲ್ಪ ಸಮಯ ತೆಗೆದು. ಕ್ವಿಟ್ಟಿಂಗ್ ಅಂದ್ರೆ ನಾವು ಒಂದು ನುಡಿಯನ್ನು ಹೇಳೋದು ಕ್ವಿಟ್ ಅಂತ ಕರಿತೀವಿ. ಸೊ ಒಂದು ನುಡಿ, ಒಂದು ದಿನ, ಒಂದು ಕ್ಷಣವನ್ನು ನಾವು ತೆಗೆದಿಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲೇನಾಗ್ತದೆ ಅಂದ್ರೆ ಈ ದಿನವನ್ನು ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ಪ್ರತಿಶತ 80ರಷ್ಟು ಗುಬ್ಬಚ್ಚಿಗಳೇನಾಗ್ತಾ ಇವೆ, ಕಣ್ಮರೆ ಆಗ್ತಾ ಇವೆ ಅಂತ. ಸೊ ನೀವು ಮನೆಗಳು ಏನ್ ಮಾಡಿದೆ, ದೆಹಲಿ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಇವುಗಳನ್ನ ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಆಧಾರ ಕೊಡ್ಬೇಕು. ಅದಕ್ಕೆ ಏನ್ ಮಾಡಿದ್ದಾರೆ, ದೆಹಲಿ ಮತ್ತು ಬಿಹಾರ ಸರ್ಕಾರ ಅವುಗಳನ್ನ ನಮ್ಮ ರಾಜ್ಯ ಪಕ್ಷಿಯಾಗಿ ಘೋಷಣೆ ಮಾಡಿದೆ. ನಮ್ಮ ರಾಜ್ಯ ಪಕ್ಷಿ ಯಾವ್ದು ಹೇಳಿದ್ರೆ ನವಿಲು ಸರ್. ರಾಜ್ಯ ಗರುಡ, ನೀಲಗಂಠ ಪಕ್ಷಿ ಅಂತ ಕರೀತಾರೆ. ಅದು ನಮ್ಮ ರಾಜ್ಯ ಪಕ್ಷಿ ಆಗಿದೆ. ರೈಟಾ? ಸೊ ಅದೇ ತರ ನಾವು ಇವುಗಳನ್ನ ನೋಡ್ತಾ ಹೋದ್ರೆ
ಈ ಪಕ್ಷಿಗಳು ಏನಾಗ್ತಾ ಇದ್ದಾರೆ ರೋಮನ್ ಪುರಾಣದಲ್ಲಿ ಬರ್ತಾವೆ. ಇವ್ಗಳನ್ನ ಏನು ಕರೀತಾರೆ ಶುಕ್ರನ ಪವಿತ್ರ ಪ್ರಾಣಿ ಅಂತ ಕರೀತಾರೆ. ಅಂದ್ರೆ ಆ ಪುರಾಣದಲ್ಲಿ ಈ ಪ್ರಾಣಿಗಳ ಬಗ್ಗೆ ಈ ಪಕ್ಷಿಗಳ ಬಗ್ಗೆ ಉಲ್ಲೇಖಗಳನ್ನು ನೋಡಬಹುದು. ಸೊ ಪ್ರೀತಿಯ ದೇವತೆಯ ರಥ ಅಂತೀವಲ್ಲ, ಆ ರಥವನ್ನು ಎಳೆಯುವಂತ ಪ್ರಾಣಿಗಳಾಗಿ ಇವುಗಳನ್ನ ಬಿಂಬಿಸ್ತಾರೆ. ಸೊ ಒಂದ್ಸಲ ಏನಾಯ್ತಪ್ಪ ಅಂದ್ರೆ ಗುಬ್ಬಚ್ಚಿಗಳನ್ನು ಎಷ್ಟು ನಮಗೆ ಮಹತ್ವವಾಗಿದೆ ಅನ್ನೋದಕ್ಕೆ ಒಂದು ಘಟನೆ ಇದೆ. ಇವಾಗ ಚೀನಾದಲ್ಲಿ ಲಕ್ಷಾಂತರ ಗುಬ್ಬಚ್ಚಿಗಳನ್ನ ಬಹಳ ಕ್ರೂರವಾಗಿ ಕೊಂದಾಗ್ಬಿಟ್ರು. ಯಾವಾಗ 1958ರಿಂದ 1962ರವರೆಗೆ. ಅವಾಗ ಏನ್ ಮಾಡಿದ್ರೆ ಬೃಹತ್ ಈ ಕೀಟ ನಿಯಂತ್ರಣ ಅಭಿಯಾನ ಅಂದ್ರೆ ಈ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಏನಂತೀವಿ ಎವಲ್ಯೂಷನ್ ಅಂತ ಕರಿತೀವಲ್ಲ, ಆ ಅಭಿಯಾನದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ರೈತರು ಏನ್ ಮಾಡ್ತಾರೆ, ರೈತರಿಗೆ ಏನ್ ಮಾಡ್ತಾರೆ ಗೌರ್ಮೆಂಟ್ ಹೊಲಗಳಲ್ಲೆಲ್ಲ ಹೋಗಿ ಗುಬ್ಬಚ್ಚಿಗಳನ್ನ ಹೊಡಿಬೇಕು. ಮತ್ತೆ ನಿಮ್ಮಂತರ ಎಲ್ಲ ಹುಡುಗರು ಇರ್ತಾರಲ್ಲ ಅವ್ರಿಗೆ ಟಾಸ್ಕ್ ಕೊಡ್ತು, 1,000 ಗುಬ್ಬಚ್ಚಿ ಹೊಡೆದ್ರೆ ನಿಮ್ ಬಹುಮಾನ ಅಂತ. ಸೊ ಅವ್ರೇನ್ ಮಾಡಿದ್ರು ಬಿಲ್ಲು ಬಾಣಗಳನ್ನು ತಗೊಂಡು ಕಲ್ಲುಗಳನ್ನು ತಗೊಂಡು ಗುಬ್ಬಚ್ಚಿಗಳನ್ನ ಎಲ್ಲಿ ಸಿಕ್ಕರೆ ಸಾಯ್ಕಿ ಸ್ಟಾರ್ಟ್ ಮಾಡಿದ್ರು. ಅವು ಒಂದ್ರೆ ಸತ್ತಿಲ್ಲ ಅಂದ್ರೆ ಡ್ರಮ್ ತಗೊಂಡು ಹೊಡಿಯೋದು. ಇಲ್ಲ ಡ್ರಮ್ ತಗೊಂಡು ಹೊಡಿತಾರಲ್ಲ, ಸೊ ಡ್ರಮ್ ತಗೊಂಡು ಹೊಡಿಯೋದು. ಅವು ಬೆದರಿ ಏನಾಗ್ತಪ್ಪ ಅಂದ್ರೆ ಆಕಾಶದಲ್ಲಿ ಹಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಎಷ್ಟು ತಾಸು ಹಾರಾಟ ಮಾಡ್ತಾವ, 1 ತಾಸು 2 ತಾಸು 3 ತಾಸು 4 ತಾಸು. ಆಮೇಲೆ ಕೆಳಗೆ ಇಳಿಬೇಕಲ್ಲ, ಕೆಳಗೆ ಇಳಿದಾಗ ಅವಳನ್ನ ಅವ್ರು ಬಂದ್ಬಿಟ್ಟು. ಹೀಗಾಗಿ ಇದು ಸತತವಾಗಿ ನಡೀತು 1952ರಿಂದ 62ರವರೆಗೆ. ನಡೆದಾಗ ಏನಾಗ್ತಂದ್ರೆ ಚೀನಾದಲ್ಲಿ ಗುಬ್ಬಚ್ಚಿಗಳ ಸಂತತಿ ಪೂರ್ತಿ ನಾಶ ಆಯ್ತು. ಸರ್ ನಾಶ ಆದಾಗ ಏನಾಯ್ತಪ್ಪ ಅಂದ್ರೆ ಸೊ ಅಲ್ಲಿ ಈ ಲೊಕಸ್ಟರ್ ಅಂತ ಕರಿತೀವಿ ಅಥವಾ ನಾವೇನಂತೀವಿ ವಿಶ್ವನ ಕುದುರೆ ಅಂತ ಕರಿತೀವಲ್ಲ, ಹುಳುಗಳು. ಆ ಹುಳುಗಳು ಏನಪ್ಪಾ ಅಂದ್ರೆ ಕೆಲವೊಂದು ಗಿಡಗಳನ್ನು ಬೆಳೀತಾ ಇರ್ತಾವ. ಆ ಹುಳುಗಳ ಸಂತತಿ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಐತೆ ಅಂದ್ರೆ ಲಕ್ಷಾಂತರ ಹುಳುಗಳಾದವು. ಆ ಹುಳುಗಳಿಂದ ಏನಾಯ್ತು ಬೆಳೆಗಳೆಲ್ಲ ಹಾನಿ. ರೈಟಾ? ಸೊ ಹಾನಿ ಆದಾಗ ಅದು ಎಷ್ಟು ಹಾನಿ ಐತಪ್ಪ ಅಂದ್ರೆ ಮೋಸ್ಟ್ಲಿ ಒಂದು ಸರ್ವೆ ಪ್ರಕಾರ 1958-62ರವರೆಗೆ 45ರಿಂದ 78 ಮಿಲಿಯನ್ ಟನ್